ಶ್ರೀರಾಮನವಮಿಯಲ್ಲಿ ಮಾಡುವಂಥ ಒಗ್ಗರಣೆ ಮಜ್ಜಿಗೆ ಅಥವಾ ನೀರು ಮಜ್ಜಿಗೆನ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ಮೊಸರು ಕಡಿಯೋದಕ್ಕೆ ಒಂದು ಪಾತ್ರೆ ತಗೊಂಡು ಅದಕ್ಕೆ 1 ಕಪ್ಪಷ್ಟು ಮೊಸರು ಹಾಕಿ 2 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಕಡಿಬೇಕು. ಈಗ ಇನ್ನೂ 2 ಕಪ್ಪಷ್ಟು ನೀರು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ನಾನು ಒಗ್ಗರಣೆ ಸೋಟಿಟ್ಟಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ತೀನಿ. ಸಾಸಿವೆ ಚಟಪಟ ಅಂತ ಶಬ್ದ ಬಂದ ಕೂಡಲೇ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ ಹಾಕ್ಕೊಳ್ತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಹಿಂಗು ಸ್ವಲ್ಪ ಹಾಕ್ಕೊಳ್ತೀನಿ. ನೀರು ಮಜ್ಜಿಗೆಗೆ ಸ್ವಲ್ಪ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಒಗ್ಗರಣೆಗೆ ಉಪ್ಪನ್ನು ಹಾಕ್ಕೊಳ್ತೀನಿ. ಯಾವಾಗಲೂ ಹಸಿಮೆಣಸಿನಕಾಯಿಗೂ ಉಪ್ಪು ಹಿಡಿದು ರುಚಿ ಹೆಚ್ಚಿಸುತ್ತೆ. ನೀವು ಸ್ವಲ್ಪ ನಿಂಬೆಹಣ್ಣು ರಸ ಬೇಕಾದರೂ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಬೇಕಾದರೂ ಮಾಡಬಹುದು. ಹಾಕೋದ್ರಿಂದ ಇನ್ನೂ ರುಚಿ ಹೆಚ್ಚಿಸುತ್ತೆ. ಇಷ್ಟೇ, ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿನೂ ಹೌದು. ತಣ್ಣಗೆ ಸರ್ವ್ ಮಾಡಿ ಫ್ರೆಂಡ್ಸ್. ಪ್ರತಿಯೊಂದು ಹಬ್ಬದರಿಂದ ಹಳೆಯ ಆಚರಣೆ ಆಗಲಿ ಸಂಪ್ರದಾಯವಾಗಲಿ ಆರೋಗ್ಯ ಹಿತವಾಗಿರುವಂಥ ನೈವೇದ್ಯ ಪ್ರಸಾದವಾಗಿಯೇ ಇರುತ್ತೆ. ಬೇಸಿಗೆಯಲ್ಲೇ ಬರುವಂತಹ ಹಬ್ಬ ಆದ್ದರಿಂದ ಪಾನಕ, ಕೋಸಂಬರಿ, ನೀರು ಮಜ್ಜಿಗೆ ಮಾಡ್ಕೊಳ್ತೀವಿ. ನಿಮ್ಮೆಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.